ಸುರೇಂದ್ರ, ನಾನಿವತ್ತು ಪಾರ್ಟಿ ಆಫೀಸಿಗೆ ಹೋಗಲ್ಲ. ಯಾವುದಾದ್ರೂ ಮೀಟಿಂಗ್ ಇದ್ರೆ ಪೋಸ್ಟ್ಪೋನ್ ಮಾಡ್ಬಿಡು. ಹಾಗೆ ನನ್ಗೆ ಯಾರು ವಿಸಿಟರ್ಸ್ ಇದ್ರೆ ನಾಳೆ ಬರೋಕ್ಕೆ. ನೀನು ನೋಡೋಕ್ಕೆ ಶ್ರೀವಲ್ಲಿ ಬಂದಿದ್ದಾಳೆ. ಆಶೀರ್ವಾದ ಮಾಡಿ ಅಪ್ಪಾಜಿ. ಇಲ್ಲಿ ಏನಮ್ಮ ಅಪರೂಪಕ್ಕೆ ಈ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಹೇಗಿದ್ಯಾ? ಹೇಗಿದ್ಯಾ ಅಂತ ಕೇಳ್ತಿದ್ದೀರಲ್ಲ ಅಪ್ಪಾಜಿ, ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈಗಾಗಲೇ ನನ್ನ ಜೀವನದಲ್ಲಿ ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ ಅನ್ಸುತ್ತೆ. ನಾನಿಲ್ಲಿ ಕೆಲಸ ಮಾಡೋಕ್ಕೋ ಅಥವಾ ನನ್ನ ಸ್ವಾರ್ಥಕ್ಕೂ ಇಲ್ಲಿ ಬಂದಿಲ್ಲ. ಒಂದು ಹೆಣ್ಣಿಗಾಗಿರೋ ಅನ್ಯಾಯದ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳೋಣ ಅಂತ ಬಂದಿದ್ದೀನಿ. ನನಗೆ ಅರ್ಥ ಆಗುತ್ತಮ್ಮ, ನಿನ್ಗೆ ಹೀಗೆ ಆಗಬಾರ್ದಾಗಿತ್ತು. ಇನ್ಫ್ಯಾಕ್ಟ್ ನಿನ್ನ ಮದುವೆ ಅವತ್ತೇ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಮದುವೆ ಹಾಳಾಗಬಾರ್ದಾಯ್ತು. ನಿನ್ನ ಮದುವೆ ತುಂಬ ಚೆನ್ನಾಗಾಗಬೇಕಾಗಿತ್ತು. ಇಲ್ಲೊಂದು ಮದುವೆ ನಡೆದು ಮನೆಗೆ ಬೆಂಕಿ ಬಿತ್ತು, ಅಲ್ಲೊಂದು ಮದುವೆ ನಿಂತೋಗಿ ಅವ್ರ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಅಪ್ಪಾಜಿ, ಶ್ರಾವಣಿಯಿಂದನೇ ನನಗೆ ತುಂಬ ದೊಡ್ಡ ಮೋಸ ಆಗಿದೆ. ಮನೆಯವ್ರಿಗೆ ಮೋಸ ಮಾಡಿದವರು ಇನ್ಯಾರು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಹೇಳು? ನಿನಗಾಗಿರೋ ಅನ್ಯಾಯಕ್ಕೆ ನನಗೆ ಪಶ್ಚಾತ್ತಾಪ ಇದೆ ಅಮ್ಮ. ಹಾಗೆ ಮನಸ್ಸಲ್ಲೂ ನೋವಿದೆ. ಮನಸ್ಸಿನ ನೋವಿಗೆ ಪ್ರಾಯಶ್ಚಿತ್ತ ಆಗಬೇಕು. ಈಗಲೂ ನನ್ನ ಮಗಳು ಅಂದ್ಕೊಂಡು ಕೇಳ್ತಾ ಇದ್ದೀನಿ, ನನ್ನಿಂದ ಏನಾಗಬೇಕಮ್ಮ? ಹೇಳಮ್ಮ ಶ್ರೀವಲ್ಲಿ, ವೀರು ಕೇಳ್ತಿದ್ದಾನಲ್ಲ, ಹೇಳು. ನೋಡು, ಕಷ್ಟ ಅಂತ ಬಂದವ್ರಿಗೆ ವೀರು ಯಾವತ್ತೂ ಸಹಾಯ ಮಾಡದೇ ಇರಲ್ಲ. ಅದಕ್ಕೆ ಜನ ಅವನ್ನ ಈ ಸ್ಥಾನದಲ್ಲಿಟ್ಟಿರೋದು. ನಿನಗೆ ಅನ್ಯಾಯ ಆಗಿದೆ ಅಲ್ವಾ, ಅದೇನು ಅಂತ ವೀರುಗೆ ಹೇಳು. ಅವನು ಖಂಡಿತ ನಿನಗೆ ನ್ಯಾಯ ಕೊಡಿಸ್ತಾನೆ. ಸಾಲದಕ್ಕೆ ನೀನು ಅಪ್ಪಾಜಿ ಅಂತ ಬೇರೆ ಕರಿತಿದ್ಯಾ. ಮಗಳು ಅನ್ಯಾಯ ಮಾಡಿದಾಳೆ ಅಂತ ಗೊತ್ತಾಗಿ ಮಗಳ ಸ್ಥಾನದಲ್ಲಿ ಇನ್ನೊಬ್ಳು ಬಂದು ನಿಂತು ನ್ಯಾಯ ಬೇಕು ಅಂತ ಕೇಳಿದ್ರೆ ವೀರು ಕೊಡದೇ ಇರ್ತಾನ? ಕೇಳಮ್ಮ. ಕೇಳ್ತೀನಿ ಮೇಡಮ್. ಅದಕ್ಕೂ ಮುಂಚೆ ಅಪ್ಪಾಜಿ, ನಿಮ್ಗೊಂದು ವಿಚಾರ ಹೇಳಬೇಕು. ನನಗೊಂದು ವಿಷಯ ಗೊತ್ತಾಗಿದೆ. ವಿಷಯ ಏನಮ್ಮ ಅದು?